ನಮಸ್ಕಾರ ವೀಕ್ಷಕರೇ, ಟಿ ಡಿ ತಲಪಾಡಿ ವ್ಲಾಗ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವೊಂದು ಆನ್ಲೈನಲ್ಲಿ ಒಂದು ಕಟ್ಟಿಗೆ ಕಟ್ ಮಾಡುವಂಥ ಒಂದು ಮಿಷಿನ್ ತಂದಿದ್ದೇವೆ. ಅದು ಹೇಗೆ ಉಂಟು ಅಂತೇಳಿ ನಾವು ಇವತ್ತು ಓಪನ್ ಮಾಡಿ ತೋರಿಸ್ತೇವೆ. ನಾವು ಸಹ ನೋಡಲಿಲ್ಲ, ಫಸ್ಟ್ ಟೈಮ್ ಈಗ ತರಿಸಿ ಓಪನ್ ಮಾಡೋದಷ್ಟೇ. ಅದನ್ನು ನಿಮಗೆ ಕೂಡ ತೋರಿಸುವ ಅಂತೇಳಿ. ಮತ್ತು ವಾಯ್ಸ್ ಸ್ವಲ್ಪ ಚೇಂಜ್ ಕೇಳ್ಬೋದು, ಹೊರಗಡೆ ಜೋರು ಮಳೆ ಬರ್ತಾ ಉಂಟು. ಸರಿ, ಓಕೆಲ್ಲ ವೀಕ್ಷಕರೇ, ಓಪನ್ ಮಾಡುವ. ನೋಡಿ, ಇದೇ ಬಾಕ್ಸ್. ನೋಡಿ, ಈ ಥರದ್ದು ಬಾಕ್ಸ್ ಬರ್ತದೆ. ಇದೇಕಂತೇಳಿದ್ರೆ ನಮಗೆ ಈ ಬಾಕ್ಸ್ ಬಿಸಾಡುವಾಗೆಲ್ಲ ಇದು ಅಗತ್ಯವಾಗಿ ನಮಗೆ ಬೇಕಾಗ್ತದೆ. ಕೆಲಸ ಆದ ನಂತರ ಇದೇ ಬಾಕ್ಸಲ್ಲಿ ಇಡಲಿಕ್ಕೆ. ಬಾಕ್ಸ್ ಕೂಡ ಒಳ್ಳೆಯದುಂಟು, ಸ್ವಲ್ಪ ಹಗುರವೇ ಉಂಟು. ನೋಡ ಒಳಗಡೆ ಹೇಗೆ ಉಂಟು ಅಂತೇಳಿ ತೋರಿಸುವ ನಿಮಗೆ. ನೋಡಿ, ಇದು ಬಾಕ್ಸ್. ಇಲ್ಲಿ ಕೈ ಕೂಡ ಉಂಟು, ಹೀಗೆ ಹಿಡ್ಕೊಳ್ಳಿಕ್ಕೆ. ಇಲ್ಲಿಗಾದರೂ ನಾವು ಗುಡ್ಡದಲ್ಲೆಲ್ಲ ಕಟ್ ಮಾಡಿ ಈ ಬಾಕ್ಸಿನಲ್ಲಿ ಹಾಕಿ ಹೀಗೆ ಹಿಡ್ಕೊಂಡು ಬರ್ಬೋದು. ನೋಡುವ ವೀಕ್ಷಕರೇ, ಓಪನ್ ಮಾಡುವ. ಯಾವ ಸೈಡ್ ಮೇಲೆ ಯಾವ ಸೈಡ್ ಇದು ಕೆಳಗೆ ಅಂತೇಳಿ ಗೊತ್ತಾಗೋದಿಲ್ಲ. ಈ ಸೈಡ್ ಅಂತ ಮೇಲೆ. ನೋಡಿ, ಚಾರ್ಜರ್ ಇದು. ಅದರದ್ದು ಚಾರ್ಜರ್. ಮತ್ತು ಇದರದ್ದು ಇಲ್ಲಿ ಸಿಕ್ಕಿಸುವಂಥದ್ದು ಚೈನ್. ಇದು ಅದರ ಚೈನ್ ನೋಡ್ಬೋದು. ಇದು ಚೈನ್. ಮತ್ತು ಇದು ಅದಕ್ಕೆ ಸಿಕ್ಕಿಸುವಂಥ ಗಾರ್ಡ್. ನೋಡಿ, ಇದು ಬ್ಯಾಟ್ರಿ. 48 ವೋಲ್ಟೇಜ್ ಇದು ಬ್ಯಾಟ್ರಿ. ಇದು ಮಿಷಿನ್ ನೋಡ್ಬೋದು. ಇಷ್ಟೇ ಚಿಕ್ಕ, ಹೀಗೆ ಇಡಲಿಕ್ಕೆ. ಹೀಗೆ ಚೈನ್ ಸಿಕ್ಕಿಸಿಲಿಗೆ ರನ್ ಮಾಡಲಿಕ್ಕೆ ಹೀಗೆ. ನೋಡೋ, ಇದನ್ನೆಲ್ಲ ಫಿಕ್ಸ್ ಮಾಡಿ ನೋಡೋ. ಈಗ ಏನೆಲ್ಲ ಇದು ಮಿಷಿನ್, ಬ್ಲೇಡ್, ಕವರ್, ಇದು ಚೈನ್, ಇದು ಬ್ಯಾಟ್ರಿ, ಇದು ಚಾರ್ಜರ್. ಇಷ್ಟು ಬಗೆ ಬೇಕು. ಇದೊಂದು ನೆಟ್. ನೋಡಿ, ಇಷ್ಟು ಐಟಮ್ ಎಲ್ಲ ಇದರದೇ ಒಂದರದ್ದೇ. ನೋಡಿ, ಇದನ್ನು ಹೇಗೆ ಫಿಟ್ ಮಾಡೋದು ಅಂತೇಳಿ ಈಗ ನಾನು ಫಿಟ್ ಮಾಡಿ ತೋರಿಸ್ತೇನೆ. ಫಸ್ಟಿಗೆ ನಾವು ಬ್ಯಾಟ್ರಿಯಲ್ಲಿ ಇಲ್ಲಿ ಇಡುವ. ಫಸ್ಟಿಗೆ ನಾವು ಇಲ್ಲಿ ಬ್ಲೇಡನ್ನು ಇಲ್ಲಿ ಇಡಬೇಕಾಗ್ತದೆ. ಬ್ಲೇಡ್ ಇಲ್ಲಿ ಇಟ್ಟು ಚೈನ್ ಯಾವ ಕಡೆ ಸಿಕ್ಕಿಸುವುದು ಅಂತ ಇಲ್ಲಿ ನೋಡಬೇಕಷ್ಟೇ. ಒಂದು ಯಾವ ಟೈಪಲ್ಲಿ ರನ್ ಆಗ್ತದೆ ಅಂತೇಳಿ. ಫಸ್ಟಿಗೆ ಇದಕ್ಕೆ ಸ್ವಲ್ಪ ಸಿಕ್ಕಿಸ್ಬಿಡ್ಬೇಕಾಗ್ತದ ಅಂತ, ಇಲ್ಲದ್ರೆ ಅದು ಕೂತ್ಕೊಳ್ಳಿಕ್ಕಿಲ್ಲ.
ಹೀಗೆ ಸಿಕ್ಕಿಸಿ ಅದು ಯಾವ ಕಡೆ ತಿರುಗುತ್ತದೆ ಅಂತೇಳಿ ಫಸ್ಟಿಗೆ ನಾವು ನೋಡಬೇಕಾಗ್ತದೆ. ಹೀಗೆ ಕರೆಕ್ಟಾಗಿ ಉಂಟು, ಅದಕ್ಕೆ ಹೀಗೆ ಸಿಕ್ಕಿಸಿ ಇಲ್ಲಿ ಒಂದು ಒಳಗೊಂದು ಸ್ಕ್ರೂವಿಗೆ ಸಿಕ್ಕಿಸ್ಲಿಕ್ಕುಂಟು. ಇದು ಹಿಂದೆ ಮುಂದೆ ಹೋಗೋದಾಗಿ ಈ ನೆಟ್ ಇದು ಮೇಲೆ ಕೆಳಗೆ ಹೋಗೋದಾಗಿ ಇದು, ಅದಕ್ಕೆ ಟೈಟ್ ಎಲ್ಲ ಅದರಲ್ಲೇ ಮಾಡೋದಾಗಿ. ಸ್ವಲ್ಪ ಸ್ಕ್ರೂವಲ್ಲಿ ಲೂಸ್ ಮಾಡಬೇಕಾಗ್ತದೆ. ಇದು ತುಂಬ ಟೈಟ್ ಉಂಟು, ಸ್ವಲ್ಪ ಲೂಸ್ ಮಾಡಿ ಮತ್ತೆ ವಾಪಸ್ಸು ಸಿಕ್ಕಿಸಬೇಕಾಗ್ತದೆ. ಈಗ ಕರೆಕ್ಟ್ ಸೆಟ್ ಆಯಿತು. ಸೆಟ್ ಆದ ನಂತರ ವಾಪಸ್ ಇದನ್ನು ಇಲ್ಲಿ ಟೈಟ್ ಮಾಡಬೇಕು. ನೋಡಿ, ಸ್ಕ್ರೂ ಡ್ರೈವರಲ್ಲಿ ಇಲ್ಲಿಂದ ಟೈಟ್ ಮಾಡಬೇಕು. ಇಲ್ಲಿ ಕಾಣ್ತದಲ್ಲ, ಇಲ್ಲಿ ನಾವು ಟೈಟ್ ಮಾಡಬೇಕು. ಇಲ್ಲಿ ಈಗ ಫುಲ್ ಟೈಟ್ ಆಯಿತು. ಟೈಟ್ ಅಂದರೆ ಫುಲ್ಲು ಟೈಟ್ ಸಾಕಬಾರ್ದು, ಸ್ವಲ್ಪ ಫ್ರೀ ಬೇಕು. ಎಲ್ಲ ಜಾಸ್ತಿ ಟೈಟ್ ಆದರೆ ಅದು ತಿರುಗುವಾಗ ವಾಪಸ್ಸು ಸ್ವಲ್ಪ ಲೂಸ್ ನೋಡ್ಕೊಳ್ಬೇಕು ನಾವು. ಈ ಚೈನಿಗೆ ತಿರುಗಬೇಕು, ಈ ಥರ ಚೈನ್ ತಿರುಗಬೇಕು. ಸ್ವಲ್ಪ ಟೈಟ್ ಮಾಡಬೇಕಾಗ್ತದೆ. ಹೀಗೆ ಟೈಟ್ ಆದ ನಂತರ ನಾವು ಈ ಕವರನ್ನು ಸಿಕ್ಕಿಸಬೇಕು. ಫಸ್ಟಿಗೆ ಸಿಕ್ಕಿಸುವಾಗಲೇ ಕರೆಕ್ಟಾಗಿ ನೋಡಬೇಕು ಮಾರೆ, ಮತ್ತು ಲಾಸ್ಟಿಗೆ ಅದು ಅಲ್ಲಿ ಇಲ್ಲಿ ಸಿಕ್ಕಿಕೊಂಡ್ರೆ ಕಷ್ಟ ಆಗ್ಬೋದು. ತಿರುಗಲಿಕ್ಕೆ ತಿರುಗುತ್ತದೆ ಅದಕ್ಕೆಂದರೆ ಮತ್ತೆ ಫಿಕ್ಸ್ ಆದ ನಂತರ ಫಾಸ್ಟ್ ತಿರುಗುವುದಲ್ಲ, ಆಗ ಇಲ್ಲದ್ರೆ ತಪ್ಪಿದರೆ ಚೈನ್ ರಟ್ಟಿ ಹೊರಗೆ ಬರ್ಬೋದು. ಈಗ ಕರೆಕ್ಟಾಗಿ ತಿರುಗಿತ್ತು. ಆದ ನಂತರ ಇದನ್ನು ಇಲ್ಲಿಗೆ ಫಿಕ್ಸ್ ಮಾಡಬೇಕು. ಇದಿಲ್ಲಿ ಟೈಟ್ ಆಗಬೇಕು. ಏನಾದರೂ ಇಲ್ಲಿ ಟೈಟ್ ಆಗಲಿಲ್ಲ ಅಂತಂದರೆ ಏನಾದರೂ ಪ್ರಾಬ್ಲಮ್ ಅಂತ ಲೆಕ್ಕ. ನೋಡಿ, ಇಲ್ಲಿ ಟೈಟ್ ಆಗೋದಿಲ್ಲ, ಯಾಕೆಂದರೆ ಇಲ್ಲಿ ನೋಡಿ ಇದು ಸರಿ ಕೂತ್ಕೊಳ್ಳಿಲ್ಲ. ಇಲ್ಲಿ ಈಗ ಕರೆಕ್ಟಾಗಿ ಕೂತ್ಕೊಂಡಿತ್ತು, ಕರೆಕ್ಟಾಗಿ ಕೂತ್ಕೊಳ್ಬೇಕಿಲ್ಲ, ಅದು ಟೈಟ್ ಆಗೋದಿಲ್ಲ. ನೋಡಿ, ಈಗ ಟೈಟ್ ಆಯಿತು. ನೋಡಿ, ಕರೆಕ್ಟಾಗಿ ತಿರುಗ್ತದೆ. ಹೀಗೆ ಉಂಟು. ಈಗ ಫ್ರೀಯಾಗಿ ತಿರುಗಬೇಕಾದ್ರು, ತಿರುಗಲಿಲ್ಲ ಅಂದರೆ ಕಟ್ಟಾಗಲಿಕ್ಕಿಲ್ಲ. ಫಸ್ಟಿಗೆ ಚೈನ್ ಯಾವ ಕಡೆ ತಿರುಗ್ತಂದ್ರೆ ಉಲ್ಟಾ ಮೇನೆ ತಿರುಗಿದ್ರೆ ಕಟ್ಟಾಗಲಿಕ್ಕಿಲ್ಲ. ಅದು ಅಲ್ಲೂ ಸಹ ಯಾವ ಸೈಡ್ ಉಂಟು ಅಂತ ಇಲ್ಲಿ ಫಸ್ಟಿಗೆ ನೋಡಬೇಕಾಗ್ತದೆ. ಹೀಗೆ ತಿರುಗುತ್ತದೆ ಅದು. ಕರೆಕ್ಟ್ ಸೆಟ್ ಆಯ್ತು. ಈಗ ನೋಡುವ, ಬ್ಯಾಟ್ರಿ ಸಿಕ್ಕಿಸುವ. ನೋಡಿ, ಬ್ಯಾಟ್ರಿ ಸಹ ಸಿಕ್ಕಿಸೋದು ಹೀಗೆ ಸಿಕ್ಕಿಸಬೇಕು. ಹೀಗೆ ಬ್ಯಾಟ್ರಿ ಹೀಗೆ ಸಿಕ್ಕಿಸಿ ಆಯ್ತಲ್ಲ,
ಮತ್ತು ಇಲ್ಲಿ ಒಂದು ಬಟನ್ ಉಂಟು. ಇದು ನಾವು ಫುಲ್ಲು ರನ್ ಮಾಡಬೇಕಾದ್ರೆ ಇದನ್ನು ಒತ್ತಿ ಇಡಬೇಕು. ಸ್ವಲ್ಪ ಇದನ್ನು ಸರಿ ಒತ್ತಿ ಇಲ್ಲಿ ಬಟನ್ ಒತ್ತಿದ್ರೆ ಆಯಿತು. ನೋಡು ಈಗ ರನ್ ಆಗ್ತದಂತ ನೋಡಿ, ರನ್ ಆಯಿತು. ಇಲ್ಲಿ ಈ ಬಟನ್ ಫಸ್ಟ್ ಒತ್ತಬೇಕು, ಮತ್ತೆ ಇದನ್ನು ಒತ್ತಬೇಕು. ಕರೆಕ್ಟ್ ಆಯ್ತಲ್ಲ, ಫಿಕ್ಸಿಂಗ್ ಆಯಿತು, ಎಲ್ಲ ಸೆಟ್ ಆಯಿತು. ಮತ್ತು ಅಲ್ಲಿ ಚೈನಿಗೆ ಮಾತ್ರ ಸ್ವಲ್ಪ ನಾವು ಎಣ್ಣೆ ಬಿಡಬೇಕಾಗ್ತದೆ. ಅದಕ್ಕಾದರೆ ಎಣ್ಣೆ ಬಿಟ್ಟಷ್ಟು ಸ್ಮೂತ್ ಆಗ್ತದೆ, ಇಲ್ಲದ್ರೆ ಅದು ರಫ್ ಆಗ್ತದೆ ಎಲ್ಲ ಹಾಕಿ. ನಾವು ಇದನ್ನು ಮರವೊಂದು ಕಟ್ ಮಾಡಿ ನೋಡುವ ಹೇಗೆ ಆಗ್ತದೆ ಅಂತೇಳಿ. ಆಯಿತಾ? ಆಯ್ತಾ?